ಎಲ್ಲರಿಗೂ ಸುಸ್ವಾಗತ. ನಮ್ಮ ಈ ಡಿಜಿಟಲ್ ಸೆಕ್ಷನ್ ಬಿಸ್ನೆಸ್ ಪ್ರೋಗ್ರಾಮ್ ಸಿಂಪಲ್ ಟೂಲ್ಸ್ ಸ್ಮಾರ್ಟ್ ಗ್ರೋತ್ ರೋಟ್ರಿ ಅವರಿಂದ ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗೆ ಇಲ್ಲಿ ನಾವು ಡಿಜಿಟಲ್ ಟೂಲ್ಸನ್ನು ಯೂಸ್ ಮಾಡಿ ಹೇಗೆ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬಹುದು ಅಥವಾ ಸಣ್ಣ ರೀತಿಯಲ್ಲಿ ನಮ್ಮದೇ ಆದ ಬಿಸ್ನೆಸ್ಸನ್ನು ಆನ್ಲೈನಲ್ಲಿ ಹೇಗೆ ಶುರು ಮಾಡಬಹುದು ಅಂತ ನೋಡಿದ್ದೆವು. ಅದರ ಕನ್ಕ್ಲೂಷನ್ ಪ್ರೋಗ್ರಾಮ್ ಇದು. ಸೊ ಇದರಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಪ್ರೋಗ್ರಾಮ್ 18th ಸೆಪ್ಟೆಂಬರಿಂದ ಡಿಜಿಟಲ್ ಬೇಸಿಕ್ಸಿಂದ ಹಿಡಿದು ಟಿಲ್ ಅ ಸ್ಮಾಲ್ ಪ್ರಾಜೆಕ್ಟ್, ಸಣ್ಣ ಒಂದು ಪ್ರಾಜೆಕ್ಟ್ ಮಾಡಬಹುದು, ಹೇಗೆ ಮಾಡಬಹುದು ಅಂತ ಒಂದು ಐಡಿಯಾಗೋಸ್ಕರ ನಾವು ಇದನ್ನು ಕಂಡಕ್ಟ್ ಮಾಡಿದ್ದು. ಸೊ ಸ್ವಲ್ಪ ನಮ್ಮ ಶೆಡ್ಯೂಲ್ ಚೇಂಜ್ ಆಯಿತು. ಬಿಕಾಸ್ ಆಫ್ ದಸರಾ ಎಲ್ಲ ನಾವು ಸ್ವಲ್ಪ ಜಾಸ್ತಿ ದಿನ ತಗೊಂಡಿವಿ. ಆದರೆ ನಂಬರ್ ಆಫ್ ಅವರ್ಸ್ ಅಷ್ಟೇ ಇತ್ತು. ಅಂದರೆ 12 ಕ್ಲಾಸ್ ಅಂದರೆ 12 ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡೌಟ್ ಸಾಲ್ವಿಂಗ್, ಸ್ವಲ್ಪ ಹೀಗೆ ಜನರಲ್ ಆಗಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೆವು. ಸೊ ಡಿಜಿಟಲ್ ಬೇಸಿಕ್ಸ್, ವಾಟ್ಸ್ಯಾಪ್ ಹೇಗಿದೆ, ವಾಟ್ಸ್ಯಾಪ್ ಬಿಸ್ನೆಸ್ ಅಂದ್ರೇನು, ಗೂಗಲ್ ಮೀಟ್, ಝೂಮ್ ಮಾಡಲಿಲ್ಲ, ಓನ್ಲಿ ಗೂಗಲ್ ಮೀಟಲ್ಲೇ ನಾವು ಲಿಂಕ್ ಕ್ರಿಯೇಟ್ ಮಾಡಿದ್ವಿ. ಗೂಗಲ್ ಫಾರ್ಮ್ಸ್ ಸಿಂಪಲ್ಲಾಗಿ 3 ಕ್ವಶನ್ಸ್ ಮಾಡಿ ಈ 3 ಟೂಲ್ಸನ್ನು ಯೂಸ್ ಮಾಡಿ ಯಾವ ರೀತಿಯಲ್ಲಿ ಸಣ್ಣ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಅಂತ. ಸೆಷನ್ 1ನಲ್ಲಿ ಈ ರೀತಿಯಾಗಿ ಈ ಬೇಸಿಕ್ಸನ್ನು ನೋಡಿದ್ದೇವೆ. ನಂತರ ಒಂದು ಕ್ವಿಝ್ ಕೂಡ ನೋಡಿದ್ದೇವೆ. ಆಮೇಲೆ ವಾಟ್ಸ್ಯಾಪಲ್ಲಿ ಏನೇನೆಲ್ಲ ಇದೆ ಅದರ ಬಗ್ಗೆ ಕ್ವಿಝನ್ನು ಕೂಡ ಮಾಡಿದ್ದೀವಿ. ನಂತರ ಬಿಸ್ನೆಸ್ಸಲ್ಲಿ ಏನಿದೆ ಅದರ ಬಗ್ಗೆ ಕೂಡ ನಾವು ನೋಡಿದ್ವಿ. ಸೊ ಈ ರೀತಿಯಾಗಿ ಸೆಷನ್ 3 ತನಕ ನಾವು ನೋಡಿದ್ದೀವಿ. ಸೆಷನ್ 4ಇಂದ ಅಂದರೆ ಗೂಗಲ್ ಮೀಟ್ ಮತ್ತು ಗೂಗಲ್ ಫಾರ್ಮ್ ಎಲ್ಲವನ್ನು ಕೂಡ ನಾವು ಮೊಬೈಲಲ್ಲೇ ಸ್ಕ್ರೀನ್ ಶೇರ್ ಮಾಡಿನೇ ನಾವು ನೋಡಿದ್ವಿ. ಸೊ ಈ ಪ್ರೋಗ್ರಾಮಲ್ಲಿ ಸಣ್ಣ ಸಣ್ಣ ಟೂಲ್ಸ್ ಇದೆ. ವಾಟ್ಸ್ಯಾಪ್, ಗೂಗಲ್ ಮೀಟ್, ಗೂಗಲ್ ಫಾರ್ಮ್ ಎಲ್ಲ ಫ್ರೀ ಇದೆ, ಅದರಲ್ಲಿ ಏನೂ ಚಾರ್ಜ್ ಇಲ್ಲ. ಸೊ ಈ 3 ಸಿಂಪಲ್ ಟೂಲ್ಸನ್ನು ಯೂಸ್ ಮಾಡಿ ನೀವು ಹೇಗೆ ಒಂದು ಸಣ್ಣ ಉದ್ಯೋಗ ಅಥವಾ ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಅಂತ ಒಂದು ಸಣ್ಣ ಪ್ರಯತ್ನ ಇದು. ನಿಮಗೆ ಬೇಕಾದರೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಇದರಲ್ಲಿ ಟೂಲ್ಸ್ ಬೇರೆ ಏನಾದರೂ ಬೇಕಿದ್ದರೆ ಅಫ್ಕೋರ್ಸ್ ನಾವು ಸೆಷನ್ಸನ್ನು ತಗೊಳ್ಬೋದು. ಇಟ್ ವಾಸ್ ವಂಡರ್ಫುಲ್. ನನಗೆ ತುಂಬ ಖುಷಿಯಾಯಿತು ಈ ಗ್ರೂಪಲ್ಲಿ ಟೀಚ್ ಮಾಡಲಿಕ್ಕೆ. ಆ್ಯಕ್ಚುಲಿ ಜನರಲ್ಲಾಗಿ ಸಣ್ಣ ಗ್ರೂಪ್ ಇದ್ದರೆ ಕಲಿಸ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ಸ್ವಲ್ಪ ಏನು ಹೇಳ್ತೇವೆ, ಒಳ್ಳೆಯ ಭಾವನೆ ಇತ್ತು. ಯಾರಿಗೆ ಏನು ಹೇಗೆ ಅಂತ ನಾನು ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಡುವಾಗ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದೀರ. ಇದರಲ್ಲಿ ಅಂದರೆ ಅಟೆಂಡ್ ಆದಾಗ 20 ರಿಜಿಸ್ಟ್ರೇಷನ್ ಇತ್ತು. ಆದರೆ ಅದರಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಕೆಲವರಿಗೆ ಉದ್ದೇಶ ಚೇಂಜ್ ಇತ್ತು. ಸೊ ಈ ರೀತಿ ನಾನೊಂದು ಸಣ್ಣ ಸಮ್ಮರಿ ಮಾಡಿದ್ದೀನಿ. ಸೊ ಇದರಲ್ಲಿ ಅಟೆಂಡೆನ್ಸ್ ನೋಡಿದರೆ ಸ್ವಲ್ಪ ನಂದು ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ಬಟ್ ಒಳ್ಳೆ ಅಟೆಂಡೆನ್ಸ್ ಇತ್ತು. ಎಷ್ಟು ಮಂದಿ, ಒಂದು 9 ಮಂದಿ ನಾನು ಗ್ರೀನಲ್ಲಿ ಹಾಕಿದ್ದೀನಿ. ಅಮೃತ, ಕಾವ್ಯ, ಕಾಂತ, ರಮ್ಯ, ಸುನೀತಾ, ಲಾವಣ್ಯ, ಮಂಜುಳಾ, ಸಾಯಾ ಮತ್ತು ಸುಮಿತ್ರಾ ಅವರು ಕೂಡ ಕೆಲವು ಸೆಷನ್ಸನ್ನು ಅಟೆಂಡ್ ಮಾಡಿದ್ದಾರೆ. ಸೊ ಒಳ್ಳೆಯ ನಿಮ್ಮದು ಟೀಮ್ ಇತ್ತು, ಖುಷಿಯಾಯಿತು ನನಗೆ. ಅದೇ ರೀತಿ ನಾನು ಒಂದು ನಮ್ಮದು ಫೀಡ್ಬ್ಯಾಕ್ ಫಾರ್ಮನ್ನು ಕೂಡ ಮಾಡಿದ್ದೀನಿ. ಒಮ್ಮೆ ತೋರಿಸ್ತೀನಿ. ಸೊ ದ್ಯಾಟ್ ನೀವು ಈ ಫೀಡ್ಬ್ಯಾಕ್ ಫಾರ್ಮನ್ನು ಒಮ್ಮೆ ಫಿಲ್ ಮಾಡಿ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐ ಡಿ ಬೇಕಾದರೆ ನಾನು ಕಂಪಲ್ಸರಿ ತೆಗಿತೀನಿ. ನಿಮಗೆ ಒಂದು ವೇಳೆ ಹಾಕ್ಲಿಕ್ಕೆ ಆಗೋದಿಲ್ಲ, ನೆನಪಿಲ್ಲ ಆದರೆ. ಮತ್ತು ನಿಮ್ಮ ಈ ಕಾರ್ಯಕ್ರಮದ ಅನುಭವವನ್ನು ಹಾಕಿ ನಿಮಗೆ ಹೇಗೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾಯಿತು, ಇದರ ರೇಟಿಂಗ್, ಓವರಾಲ್ ಎಷ್ಟು ಯೂಸ್ಫುಲ್ ಇತ್ತು, ಯಾವ ಸೆಷನ್ ನಿಮಗೆ ಜಾಸ್ತಿ ಯೂಸ್ಫುಲ್ ಇತ್ತು, ಮತ್ತು ಇದರಲ್ಲಿ ಯಾವ ಟೂಲ್ಸಿಗೆ ನಿಮಗೆ ಸ್ವಲ್ಪ ಧೈರ್ಯ ಬಂತು, ನಿಮಗೆ ಸ್ವಲ್ಪ ಗೊತ್ತಾಯಿತು ಜಾಸ್ತಿ, ಅಥವಾ ನಿಮಗೆ ಅಭ್ಯಾಸ ಬೇಕೋ ಇದರಲ್ಲಿ, ಆ ರೀತಿ ಚೂಸ್ ಮಾಡಿ. ಅದೇ ರೀತಿ ನಾನು ಅಂದರೆ ಕಲಿಸಿದವಳು, ನಾನು ಟ್ರೈನರ್ ಆಗಿ ನನ್ನ ಇದನ್ನು ರೇಟ್ ಮಾಡಿ, ಮತ್ತು ನಾನು ಕೊಟ್ಟ ಎಕ್ಸಾಂಪಲ್ಸ್ ನಿಮಗೆ ಈಸಿ ಇತ್ತಾ ಕಷ್ಟ ಆಯಿತಾ ಅದು ಹಾಕಿ, ಮತ್ತು ಈ 11 ಗಂಟೆ ಪ್ಲಸ್ 1 ಗಂಟೆ ಡೌಟ್ ಸಾಲ್ವಿಂಗ್ ಇತ್ತು. ಇದರದ್ದು ಅವಧಿ ನಿಮಗೆ ಅಷ್ಟೇ ಬೇಕಿತ್ತಾ, ಜಾಸ್ತಿ ಬೇಕಿತ್ತಾ, ಕಮ್ಮಿ ಬೇಕಿತ್ತಾ ಅದನ್ನು ಹಾಕಿ. ಹಾಗೆಯೇ ಭವಿಷ್ಯ ಅಂದರೆ ಫ್ಯೂಚರಲ್ಲಿ ನಿಮಗೆ ಏನಾದರೂ ಬೇರೆ ವಿಷಯ ಬೇಕಾದರೆ ಅದಕ್ಕೂ ಇಲ್ಲಿ ನೀವು
ಹಾಕ್ಬೋದು. ಮತ್ತೇನಾದರೂ ಇದರಲ್ಲೇ ಇಂಪ್ರೂವ್ಮೆಂಟ್ ಬೇಕಿದ್ರೆ ಅಥವಾ ನಿಮ್ದೇನಾದರೂ ಸಜೆಷನ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬಹುದು. ಸೊ ಈ ರೀತಿ ಹಾಕಿದರೆ ನಾನು ಇದನ್ನು ಆರ್ಗನೈಸರ್ ಇದ್ದಾರೆ ಅಥವಾ ಬೇರೆ ಯಾರಿಗಾದರೂ ಕಂಡಕ್ಟ್ ಮಾಡಲಿಕ್ಕೆ ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ನಾನು ಅವರಿಗೆ ಹೇಳ್ಬೋದು. ಅಂದರೆ ನನಗೆ ಎಲ್ಲರ ಅಭಿಪ್ರಾಯ ಗೊತ್ತಾಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದೊಂದು ಫೀಡ್ಬ್ಯಾಕ್ ಫಾರ್ಮನ್ನು ಕೂಡ ನಾನು ಹಾಕ್ತೀನಿ. ಸೊ ಈ ಫೀಡ್ಬ್ಯಾಕ್ ಫಾರ್ಮನ್ನು ಕೂಡ ಎಲ್ಲರೂ ಫಿಲ್ ಮಾಡಿ. ಓಕೆ, ಸೊ ಇದಿಷ್ಟು ನನಗೆ ಹೇಳಲಿಕ್ಕೆ ಇರುವಂಥದ್ದು. ಈಗ ನಿಮಗೆ ಏನಾದರೂ ಹೇಳಲಿಕ್ಕೆ ಇದೆಯೋ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಏನಾದರೂ ಹೇಳಲಿಕ್ಕೆ ಇಷ್ಟ ಇದ್ದರೆ ನೀವು ಅನ್ಮ್ಯೂಟ್ ಮಾಡ್ಬೋದು, ವಿಡಿಯೋ ಆನ್ ಮಾಡ್ಬೋದು. ನಾನು ನಮ್ಮ ಸೆಟ್ಟಿಂಗ್ಸ್ ನೋಡ್ತೀನಿ. ಹೌದು, ಅನ್ಮ್ಯೂಟ್ ಮಾಡ್ಬೋದು, ವಿಡಿಯೋ ಆನ್ ಮಾಡ್ಬೋದು, ಹೇಳ್ಬೋದು. ಏನು ಹೇಳಲಿಕ್ಕಿಲ್ವಾ ನಿಮಗೆ? ಓಕೆ, ಸುನೀತಾ? ಗೂಗಲ್ ಫಾರ್ಮ್ ಅದೇ ನಾನು ಅಟೆಂಡ್ ಮಾಡಿರ್ಲಿಲ್ಲ, ಬಟ್ ಬರುತ್ತೆ ಫಾರ್ಮ್ ಮಾಡೋದು, ಎಲ್ಲ ಉಪಯೋಗ ಆಗಿದೆ. ವಾಟ್ಸಪ್ ಯೂಸ್ ಇತ್ತು, ಮತ್ತೆ ಗೂಗಲ್ ಫಾರ್ಮ್ ಇದು ನಮಗ್ ಬರ್ತಾ ಇರ್ಲಿಲ್ಲ, ಈಗ ಕಲ್ತಿದೀವಿ ಮೇಡಮ್. ಓಕೆ, ಗುಡ್ ಗುಡ್. ಸುನೀತಾ ಹೇಳ್ತೀರಾ ಏನಾದರೂ? ಬನ್ನಿ. ನನಗೆ ಗೂಗಲ್ ಫಾರ್ಮ್ ಮಾಡೋದು ಮತ್ತೆಲ್ಲ ಪ್ರತಿಯೊಂದು ಯೂಸ್ ಆಗಿದೆ ಮ್ಯಾಮ್. ಗೊತ್ತಿಲ್ದಿರೋದೆಲ್ಲ ಅಟೆಂಡ್ ಮಾಡಿರೋದು. ಆಮೇಲೆ ಗೂಗಲ್ ಮೀಟಿನ ಹೇಗೆ ಆಡ್ ಮಾಡೋದು ಮೆಂಬರ್ಸ್ ಅನ್ನ, ಅದನ್ನ ಹೇಗೆ ನಾವು ಕರೆಯೋದು, ನಮಗೆ ಮೀಟಿಂಗ್ ಇದೆ ಅಂತ ಅದೆಲ್ಲ ಗೊತ್ತಾಗಿದೆ. ಆಮೇಲೆ ಒಳ್ಳೆ ರೀತಿಲಿ ಚೆನ್ನಾಗಿದೆ ಮ್ಯಾಮ್ ನನಗೆ. ವೆರಿ ಗುಡ್, ವೆರಿ ಗುಡ್. ಮಂಜುಳಾ? ಮ್ಯಾಮ್ ನಮಸ್ತೆ. ಇದ್ರ ಬಗ್ಗೆ ನನಗೆ ಐಡಿಯಾನೇ ಇರ್ಲಿಲ್ಲ ಮ್ಯಾಮ್. ಏನು ಅಂತಾನೆ ಗೂಗಲ್ ಫಾರ್ಮ್ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಅದೇ ಗ್ರೂಪ್ ಮಾಡೋದು ಗೊತ್ತಿರ್ಲಿಲ್ಲ ವಾಟ್ಸ್ಆಪ್ ಅಲ್ಲಿ. ಇವಾಗ ತುಂಬಾ ಸ್ವಲ್ಪ ಏನೋ ಕಾನ್ಫಿಡೆಂಟ್ ಬಂತು ಮ್ಯಾಮ್ ಇದ್ರಿಂದ. ಏನೋ ಸ್ವಲ್ಪ ಡೌಟ್ ಬಂದ್ರು ಒಬ್ರನ್ನ ಕೇಳಿ ತಿಳ್ಕೊಬಹುದು. ಆದ್ರೆ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಯಾ? ಮೇಡಮ್, ವಾಟ್ಸ್ಆಪ್ ನಲ್ಲಿ ಸ್ಟಿಕ್ಕರ್ ಹಾಕೋದು ಅವೆಲ್ಲ ಏನು ಗೊತ್ತಿದ್ದಿಲ್ಲ ಮೇಡಮ್. ಚೆನ್ನಾಗಿ ಮಕ್ಕಳು ಕೂಡ ಹೆಂಗೆ ಕಲ್ತ್ಕೊಡಿಮಾ ಅಂತಂದು ಹೇಳಿದ್ರು. ಹೌದಾ? ವೆರಿ ಗುಡ್, ವೆರಿ ಗುಡ್. ರೆಡಿ? 1 2 and 3. ಎಸ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನನಗೆ. ಫೀಡ್ಬ್ಯಾಕ್ ಫಾರ್ಮ್ ಹಾಕ್ತೀನಿ ಈಗಲೇ, ಬೇಕಾದರೆ ಇದರಲ್ಲೂ ಹಾಕ್ತೀನಿ ನಾನು. ಚಾಟ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ, ಗ್ರೂಪಲ್ಲಿ ಕೂಡ ಹಾಕ್ತೀನಿ. ಸೊ ದ್ಯಾಟ್ ಐ ವಿಲ್ ಜಸ್ಟ್ ಲಿಂಕ್ ಕಾಪಿ ಮಾಡ್ತೀನಿ, ಇದರಲ್ಲೂ ಹಾಕ್ತೀನಿ. ಸೊ ದ್ಯಾಟ್ ಈಗಲೇ ಮಾಡಿದರೆ, ಯಾವಾಗಲೂ ಆವಾಗವಾಗ ಮಾಡಿದರೆ ಕೆಲಸ ಬೇಗ ಆಗುತ್ತೆ. ಇಲ್ಲಾಂದರೆ ಮತ್ತೆ ಮಾಡ್ತೀನಿ. ಓಕೆ, ಬೇರೆ ಏನಾದರೂ ಡೌಟ್ ಇದ್ದರೆ ಹೇಳಿ, ನಾನು ಇಲ್ಲೇ ಇದ್ದೀನಿ. ಆಮೇಲೆ ಒಂದು ಒಳ್ಳೆ ನೋಟಲ್ಲಿ ಎಂಡ್ ಮಾಡೋಣ. ಓಕೆ, ರಮ್ಯಾ ಅವರದು ಬಂತು. ರಮ್ಯಾ ಬಂತು ನಿಮ್ಮದು, ಧನ್ಯವಾದಗಳು. ಮಂಜುಳಾ ಬರ್ತೀರಾ? 1 ಸೆಕೆಂಡಿಗೆ. ಆಚೀಚೆ ಹೋಗ್ಬೇಡಿ ಅಮೃತ, ಒಂದೇ ಕಡೆ ಇರಿ. ಸಿಗ್ನಲ್ ಎಲ್ಲಿ ಒಳ್ಳೇದಿದೆ ಅಲ್ಲಿ ನಿಲ್ಬೇಕು, ಚಂದ ಬರ್ತದೆ. ಸಾಯ ಎಲ್ಲಿದ್ದೀರಾ? ಯಾಕೆ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ಅಮೃತ? ನಿಲ್ಲಿ. ಚೆಂದ, ಈಗ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಸ್, ಎಲ್ಲರೂ ಬಂದರು. ಓಕೆ, ರೆಡಿ? 1 2 3 ಸ್ಮೈಲ್. ಥ್ಯಾಂಕ್ ಯು. ಕ್ಲಾಸಲ್ಲಿ ಎಲ್ಲವೂ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲವೂ ನಾರಾಯಣನಿಗೆ ಎಂದು ಸಮರ್ಪಿಸುತ್ತಾ ಇಂದಿನ ಈ ಕನ್ಕ್ಲೂಷನ್ ಸೆಷನ್ ಡಿಜಿಟಲ್ ಸಕ್ಷಮ್ ಪ್ರೋಗ್ರಾಮನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ಪ್ರೋಗ್ರಾಮಲ್ಲಿ. ವಾಟ್ಸಪ್ ಗ್ರೂಪ್ ಹಾಗೆ ಇಡ್ತೀನಿ ಒಂದು 5-6 ದಿನ. ಏನಾದರೂ ಡೌಟ್ಸ್ ಇದ್ದರೆ ನೀವು ಹಾಕ್ಬೋದು. ಮತ್ತೇನಾದರೂ ನಿಮಗೆ ಕ್ವಶನ್ಸ್ ಇದ್ದೆ ಸಾಯ ಗ್ರೂಪಲ್ಲೂ ಹಾಕ್ಬೋದು, ನೀವು ಇಂಡಿವಿಜುವಲ್ ಆಗಿಯೂ ನನಗೆ ಹಾಕ್ಬೋದು. ಅಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಯಾವುದೇ ಸಿಂತಿ ಕಲಿಯೋದು. ಸೊ ಅಗೈನ್ 1 ಟ್ಯಾಗ್ ಲೈನ್ ಫ್ರಮ್ ಮೀ, ನಂದು ಟೆಕ್ ವಿದ್ಯಾ ವಿದ್ರಾಧಿಕಾದಲ್ಲಿ
ಕೀಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಆ್ಯಂಡ್ ಲರ್ನ್ ಅಧಿಕ ವಿತ್ ರಾಧಿಕಾ. ಧನ್ಯವಾದಗಳು. ಮೀಟ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕಾಂತ ಅವರನ್ನು ಕೂಡ ಮಿಸ್ ಮಾಡಿದೆ ನಾನು. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಶುಭವಾಗಲಿ. ಬಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ಯಾವ್ದಾದ್ರು ಸೆಷನ್ ಇದ್ರೆ ಜಾಯಿನ್ ಆಗ್ತೀವಿ ಮೇಡಮ್. ಹೌದಾ? ಓಕೆ. ರಮ್ಯಾ, Bye, ಅಮೃತ, ma'am. ಬಾಯ್ ಬಾಯ್. Just end the call. Yes.